ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ವರ್ಷಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಹೊಸ ಥರದ ಕ್ರೋಶಾ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಈ ಡಿಸೈನ್ಗೆ 6 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ 70.95 ನೀಡಲ್ ಕ್ರೋಶಾ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಸಲ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕೊಂಡ್ಮೇಲೆ 5 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕೊಂಡಾದಮೇಲೆ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ 5 ಚೈನ್ ಅಲ್ಲಿಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಒಂದು ಬೀಡ್ ಹಾಕೋಬೇಕು. ನಾನು ಈ ಥರ ಫ್ಲವರ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲವರ್ ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಕೂಡ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ನೊಂದು ಸಲ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 5 ಚೈನ್ 2 ಟೈಮ್ಸ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡ್ವಿ. ಮತ್ತು ಈಗ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡ್ವಿ. ಮತ್ತು ಈಗ ದಾರನ ಮೇಲ್ಗಡೆ ಮಾಡಿಕೊಂಡು ಸೇಮ್ ಆಗಲೇ ಒಂದು ಬೀಡ್ ಹಾಕ್ಕೊಂಡ್ವಲ್ಲ ಸೇಮ್ ಅದೇ ಥರದ್ದು ಇನ್ನೊಂದು ಬೀಡ್ ಹಾಕ್ಕೊಂಡು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸೀರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 5 ಚೈನ್ಸ್ 2 ಟೈಮ್ಸ್ ಬರಬೇಕು. ಮಧ್ಯದಲ್ಲೆಲ್ಲ 5 ಚೈನ್ಸ್ 3 ಟೈಮ್ಸ್ ಬರೋ ಥರ ಹಾಕ್ಕೋಬೇಕು. ನಾನು ಸೀರೆ ಹಾಕಿ ತೋರಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 5 ಚೈನ್ನ 3 ಟೈಮ್ಸ್ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ನೋಡಿ, ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೂ ಕೂಡ ಒಂದು ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಬಟ್ಟೆನ ಹಿಂದೆ ತಿರುಗಿಸ್ಕೊತೀನಿ. ನಾನೀಗ ಹಿಂದೆ ತಿರುಗಿಸ್ಕೊಂಡು ಮತ್ತು ಈಗ 4 ಚೈನ್ಸ್ ಹಾಕ್ಕೊತೀನಿ. ಯಾಕಂದರೆ ಆಲ್ರೆಡಿ ಒಂದು ಚೈನ್ ಹಾಕ್ಕೊಂಡ್ವಲ್ಲ, ಸೊ ಈಗ 4 ಚೈನ್ಸ್ ಹಾಕ್ಕೊಳ್ತೀನಿ. 4 ಚೈನ್ಸ್ ಹಾಕ್ಕೊಂಡು ಮತ್ತು 5 ಚೈನ್ ಆದಮೇಲೆ ನಾಟ್ ಎಲ್ಲಿತ್ತು ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡು ಮತ್ತು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ನಾನು ಏನಕ್ಕೆ ಇಷ್ಟು ಡೀಟೈಲಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಹೊಸಬ್ರಿಗೆಲ್ಲ ಅರ್ಥ ಆಗಲಿ ಅಂತ ಹೇಳಿ. ನಾನು 5 ಚೈನ್ 2 ಟೈಮ್ಸ್ ಆದಮೇಲೆ ನಾನಿಲ್ಲಿ ಬೀಡ್ಗೆ 7 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ 2 ಟೈಮ್ಸ್ ಆದಮೇಲೆ 7 ಚೈನ್ 1 ಟೈಮ್ ಹಾಕ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 7 ಚೈನ್ಸ್ ಹಾಕ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ, ಅದಕ್ಕೋಸ್ಕರ. ನಾನು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ತುಂಬ ಕ್ಲಿಯರಾಗಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೇರೆದಾದರೆ ಅರ್ಥಕ್ಕೆ ತೋರಿಸಿ ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೇಳ್ಬೋದಿತ್ತು. ಯಾಕಂದರೆ ಇದು ಹೊಸಬ್ರಿಗೂ ಕೂಡ ಅರ್ಥ ಆಗಲಿ ಅಂತ ಹೇಳಿ ಈ ಥರ ತೋರಿಸ್ತಾ ಇದ್ದೀನಿ ಫುಲ್ ಡೀಟೈಲಾಗಿ. ನೋಡಿ, ಮತ್ತೆ 5 ಚೈನ್ ಹಾಕ್ಕೊಂಡು ಒಂದು ನಾಟ್ ಮಾಡ್ಕೊತಾ ಇದ್ದೀನಿ. ಮತ್ತು 5 ಚೈನ್ಸ್ ಹಾಕ್ಕೊಂಡು ಮತ್ತೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಇನ್ನೊಂದು ನಾಟ್.
ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಫೈವ್ ಚೈನ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ 5 ಚೈನ್ ಹಾಕ್ಕೊಬೇಕು. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾತ್ರ 7 ಚೈನ್ಸ್ ಹಾಕ್ಕೋಬೇಕು. ತುಂಬ ಈಸಿ ಇದೆ ಡಿಸೈನ್ಸು. ಇವನ್ ಬ್ರೈಡಲ್ ಸೀರೆಗೂ ಕೂಡ ಈ ಡಿಸೈನ್ ಹಾಕೋಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸಬ್ರಿಗೆ ಕೂಡ ಅರ್ಥ ಆಗಲಿ, ಎಲ್ಲೂ ಸ್ಕಿಪ್ ಆದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ನೋಡಿ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಎಲ್ಲಿರುತ್ತೋ ಅಲ್ಲೆಲ್ಲ 5 ಚೈನ್ಸೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 5 ಚೈನ್ ಹಾಕ್ಕೊಂಡು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಬಟ್ಟೆನ ಹಿಂದ್ಗಡೆ ತಿರುಗಿಸ್ಕೊತೀನಿ. ಹಿಂದ್ಗಡೆ ತಿರುಗಿಸ್ಕೊಂಡು ಮತ್ತೆ ಇಲ್ಲಿ 5 ಚೈನ್ ಹಾಕ್ಕೊತೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ದಾರ ತಗೊಂಡು 7 ಚೈನ್ ಏನು ಹಾಕಿದ್ವಿ ಅದರೊಳಗಡೆಯಿಂದ ಹೋಗಿ ಮತ್ತೆ ದಾರನ ತಗೊಂಡು ಬಂದು 3 ಆಗುತ್ತೆ. 3ರಿಂದ 2 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೋಬೇಕು. ಇದನ್ನು ಡಬಲ್ ಕ್ರೋಶೆಟ್ ಅಂತ ಕರೀತಾರೆ, ಡಬಲ್ ಕ್ರೋಶ ಅಂತ. ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಒಂದು ಸಲ ದಾರ ತಗೊಂಡು 7 ಚೈನ್ ಒಳಗಡೆ ಹಾಕಿ ದಾರ ತೆಗೆದು 3 ಇರುತ್ತೆ, 3ರಿಂದ 2, 2ರಿಂದ 1 ಮಾಡ್ಕೋಬೇಕು. ಸೂಜಿ ಮೇಲೆ 1 ಸಲ ದಾರ ತಗೊಂಡು 7 ಚೈನ್ ಒಳಗಡೆ ಹಾಕಿ ಮತ್ತೆ ದಾರ ತಂದು 3 ದಾರ ಆಗುತ್ತೆ. 3ರಿಂದ 2 ಮಾಡ್ಕೋಬೇಕು ಆ್ಯಂಡ್ 2ರಿಂದ 1 ಮಾಡ್ಕೋಬೇಕು. ನಾನು ಇದೇ ಥರ ಈ ಪೂರ್ತಿ 7 ಚೈನ್ ಏನಿದೆ ಅದಕ್ಕೆ 12 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗ್ತೀನಿ. ತುಂಬ ಈಸಿ ಇದೆ ನೋಡಿ. ಸೂಜಿ ಮೇಲೆ 1 ಸಲ ದಾರ ತಗೊಂಡು 7 ಚೈನ್ ಒಳಗಡೆ ಹಾಕಿ 2ರಿಂದ 1, 2ರಿಂದ 1 ಮಾಡ್ಕೋಬೇಕು. ಇವನ್ ಬರೀ ದಾರ ಡಿಸೈನ್ ಇದಾಗಿರೋದ್ರಿಂದ ಫಾಸ್ಟಾಗಿ ಈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಫಾಸ್ಟಾಗಿ ಕಂಬಗಳನ್ನ ಹಾಕ್ಕೊಳ್ತಾ ಹೋಗ್ಬೋದು. ನಾನು ಒಂದೊಂದು ಫುಲ್ ಆರ್ಚಿಗೆ 12 ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. 12 ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಸೂಜಿ ಮೇಲೆ 1 ಸಲ ದಾರ ತಗೊಂಡು 7 ಚೈನ್ ಒಳಗಡೆ ಹಾಕಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಇದೇ ಥರ 12 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ 12 ಡಬಲ್ ಕ್ರೋಶೆಟ್ ಆದಮೇಲೆ 5 ಚೈನ್ ಆದಮೇಲೆ ಒಂದು ನಾಟ್ ಬರುತ್ತಲ್ಲ, ಆ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಆದಮೇಲೆ ಅಗೇನ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೇಮ್ ನೆಕ್ಸ್ಟ್ 5 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು ಆರ್ಚಿಗೆ. ನೋಡಿ 5 ಚೈನ್ ಆದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಟ್ ಮೇಲೆ ಒಂದು ನಾಟ್ ಮಾಡ್ಕೊಳ್ತೀನಿ. ನಾಟ್ ಮಾಡಿಕೊಂಡು ಆ ಲೈನ್ ಪೂರ್ತಿ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು 4th ಸ್ಟೆಪ್. ಸೇಮ್ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಡಿಸೈನ್, ಅಲ್ಲೇ ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಮಾಡಿಕೊಂಡು 5 ಚೈನ್ ಏನಿತ್ತು 5 ಚೈನಿಗೆ 5 ಚೈನ್ ಕಂಪ್ಲೀಟ್ ಆಗೋಷ್ಟು ನಾಟ್ ಹಾಕೋಬೇಕು. ಫುಲ್ ಆ 5 ಚೈನ್ ಏನೇನಿದೆ ಆ 5 ಚೈನ್ ಪೂರ್ತಿ ಕಂಪ್ಲೀಟ್ ಆಗಬೇಕು, ಅಷ್ಟು ನಾಟ್ ಮಾಡ್ಕೊಳ್ಳಿ. ಇವನ್ 4 or 5 ಆದರೂ ಓಕೆ. 4ಗೆ ಅದು ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾ ಬೇಕು ಅಂದರೆ 5 ಕೂಡ ಹಾಕೋಬೋದು. 5 ಚೈನ್ ಹಾಕ್ಕೊಂಡಿದ್ದಾದಮೇಲೆ 5 ಚೈನ್ ಆದಮೇಲೆ ನಾಟ್ ಎಲ್ಲಿತ್ತೋ ಅದೇ ನಾಟಿಗೆ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಫಸ್ಟ್ ಕಂಬ ಏನಿತ್ತೋ ಫಸ್ಟ್ ಕಂಬ ಬಿಟ್ಟು ಸೆಕೆಂಡ್ ಕಂಬಕ್ಕೆ ಫಸ್ಟ್ ಕಂಬ ಬಿಟ್ಬಿಡಬೇಕು. ಸೆಕೆಂಡ್ ಕಂಬ ಏನಿದೆ ಆ ಸೆಕೆಂಡ್ ಕಂಬಗೆ ಒಳಗಡೆಯಿಂದ ದಾರ ತಗೊಂಡು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ದಾರನ ಮೇಲ್ಗಡೆ ಮಾಡಿ ಸ್ಮಾಲ್ ಬೀಡ್
ನಾನು ಈ ಸ್ಮಾಲ್ ಬೀಡ್ಗೆ 14 ನಂಬರ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಏನಿತ್ತು ಆ ಕಂಬಕ್ಕೆ ಆ ಕಂಬದಿಂದ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಮಾಡಬೇಕು. ಅಲ್ಲಿ ನಿಮಗೆ ಹೋಲ್ಸ್ ಕಾಣಿಸುತ್ತೆ, ಎಲ್ಲಿ ನಾವು ದಾರ ತಗೋಬೇಕು ಅಂತ ಹೇಳಿ ಅಲ್ಲಿ ದಾರ ತಗೋಬೋದು. ಈ 4 ಸ್ಟೆಪ್ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಂದರೆ ಡೌಟ್ ಆ ಥರ ಏನೂ ಬರೋದಿಲ್ಲ, ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದರೆ ನೀವು ಆಗ್ತಾ ನಿಮಗೆ ಐಡಿಯಾ ಬರುತ್ತೆ ನೋಡಿ. ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಕಂಬ ಏನಿತ್ತು ಆ ಕಂಬದೊಳಗೆ ಇಂದ ದಾರ ತಂದು ಮತ್ತೆ 2ರಿಂದ 1 ಮತ್ತೆ 2ರಿಂದ 1 ಮಾಡಿಕೊಂಡು ಮತ್ತು ಸೇಮ್ ಸ್ಮಾಲ್ ಬೀಡ್ ಏನಿತ್ತು ಆ ಬೀಡನ್ನ ಮತ್ತೆ ಆ ದಾರದೊಳಗಡೆ ಇನ್ಸರ್ಟ್ ಮಾಡಬೇಕು. ನಾನು ತುಂಬ ಸ್ಮಾಲ್ ಬೀಡ್ಸ್ ಎಲ್ಲ ಇನ್ಸರ್ಟ್ ಮಾಡಬೇಕು ಯೂಸ್ ಮಾಡಬೇಕು ಅಂದರೆ 14 ನಂಬರ್ ನೀಡಲ್ನ ಯೂಸ್ ಮಾಡ್ಕೊತೀನಿ. ಮತ್ತು ನಾನು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಕಂಬ ಹಾಕ್ತಿದ್ದೀನಲ್ಲ, ಇದಕ್ಕೆ ನಾನು ಮತ್ತೆ 7 ನಂಬರ್ ನೀಡಲ್ನ ತಗೊತೀನಿ, ಚೇಂಜ್ ಮಾಡ್ಕೊತೀನಿ. ಬೀಡ್ ಇನ್ಸರ್ಟ್ ಮಾಡುವಾಗ ಮಾತ್ರ 14 ನಂಬರ್ ನೀಡಲ್ ಯೂಸ್ ಮಾಡ್ತೀನಿ ನೋಡಿ. ಈ ಥರ ಬರುತ್ತೆ. ಫುಲ್ಲು ನಾನು ಹಾಕಿದ್ದೀನಿ. ಟೋಟಲ್ ಇದು ಇಲ್ಲಿ ಮೇಲ್ಗಡೆ 10 ಕಂಬ ಬರಬೇಕು, ಅಂದರೆ 10 ಬೀಡ್ಸ್ ಬರಬೇಕು. ಆ ಥರ ಹಾಕೋಬೇಕು. ನಾನು ಸ್ಟಾರ್ಟಿಂಗ್ ಒಂದು ಕಂಬ ಬಿಟ್ಟಿದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಒಂದು ಕಂಬ ಬಿಟ್ಟಿದ್ದೀನಿ. ನಾವು 3rd ಸ್ಟೆಪ್ಪಲ್ಲಿ 12 ಕಂಬ ಹಾಕಿದ್ವಿ, ಆದರೆ 4th ಸ್ಟೆಪ್ಪಲ್ಲಿ ನಾವು 10 ಕಂಬಗಳನ್ನ ಹಾಕೊತೀವಿ. ನಿಮಗೆ ಗೊತ್ತಾಗುತ್ತೆ, ನೀವು ಕೌಂಟ್ ಮಾಡಿದ್ರೆ 10 ಬೀಡ್ಸ್ ಬರುತ್ತೆ ನೋಡಿ. ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾಟ್ ಏನಿತ್ತು 5 ಚೈನ್ ನಾಟ್ ಇತ್ತಲ್ಲ, ಅದೇ ನಾಟಿಗೆ ಒಂದು ನಾಟ್ ಮಾಡಿ ಮತ್ತೆ 5 ಚೈನ್ ಏನಿತ್ತು 5 ಚೈನಿಗೆ ನಾಟ್ ಮಾಡಿಕೊಂಡು ಆ್ಯಂಡ್ ನಾನು ಈ ಸ್ಟೆಪ್ಪಲ್ಲಿ ಆರ್ಚ್ ಹೇಳ್ಕೊಟ್ನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಫುಲ್ ನೋಡಿ ಆ 5 ಚೈನ್ಗೆ ಆ 5 ಚೈನ್ ಕಂಪ್ಲೀಟ್ ಆಗೋಷ್ಟು ನಾಟ್ಸ್ ಹಾಕ್ಕೊಂಡು ಮತ್ತು ಒಂದು ಸಲ 5 ಚೈನ್ ಆದಮೇಲೆ ನಾಟ್ ಎಲ್ಲಿದೆಯೋ ಆ ನಾಟಿಗೆ ಒಂದು ನಾಟ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ಇದಕ್ಕೆ ಬೀಡ್ ಜೊತೆ ಡಬಲ್ ಕ್ರೋಶೆಟ್ ಮಾಡ್ತೀವಿ. ಆ್ಯಂಡ್ ಡಿಸೈನ್ ಹೇಗೆ ಬಂತು ಅಂತ ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಈ ಸ್ಟೆಪ್ ಪೂರ್ತಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೋಡಿ. ಈ ಥರ ಬರ್ತಾ ಆ್ಯಂಡ್ ಮಧ್ಯದಲ್ಲಿ 5 ಚೈನ್ ಏನು ಹಾಕಿದ್ವಿ ಅಲ್ಲೆಲ್ಲ ನೀವು ಕುಚ್ಚು ಹಾಕೋಬೋದು. ನಾನು ಇದಕ್ಕೆ 127 ಕುಚ್ಚು ಹಾಕೊತೀನಿ. ಈ ಡಿಸೈನ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.